ನಾನು ನೀನು ನೋಡ್ತಿರೋದು ಇವತ್ತೇ ಮೊದಲಲ್ಲ. ನಿನ್ನ ಮೊದಲನೇ ಸಲ ನೋಡಿದಾಗಲೇ ನಿನ್ನ ವಿಚಾರಿಸ್ಕೋಬೇಕು ಅಂದ್ಕೊಂಡಿದ್ದೆ, ಆದರೆ ಜಾಗ ಸೇರಿರಲಿಲ್ಲ. ಆದರೆ ಇವತ್ತು ನನ್ನ ಕೈಲಿ ತಡ್ಕೊಳ್ಳೋದಕ್ಕಾಗಲಿಲ್ಲ. ಅದಕ್ಕೆ ನಿನ್ನ ಜೀವನದಲ್ಲಿ ಮಾತಾಡಿಸ್ಬಾರ್ದು ಅಂತ ಅಂದ್ಕೊಂಡಿದ್ದವನು ಬಂದು ಮಾತಾಡ್ಸಿದ್ದೀನಿ. ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ದೂರ ಇರೋ. ನನ್ನ ತಾಳ್ಮೆಗೂ ಒಂದು ಮಿತಿ ಅನ್ನೋದಿರೋದು. ಆದ್ಯಾಗೆ ಮದುವೆ ಆಗಿದೆ, ಅವಳಿಗೆ ಅದ ಸಪ್ರೇಟ್ ಫ್ಯಾಮಿಲಿ ಲೈಫ್ ಇದೆ. ವಿಕ್ರಾಂತ್ ಕೂಡ ಇಷ್ಟಲ್ಲೇ ಮದುವೆ ಆಗಿ ಸೆಟ್ಲ್ ಆಗ್ತಾನೆ. ನಾವೆಲ್ಲರೂ ತುಂಬಾನೇ ಖುಷಿಯಾಗಿದ್ದೀವಿ. ಇಲ್ಲಿ ಯಾರಿಗೂ ನಿನ್ನ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ನಿನ್ನ ಪೂರ್ತಿಯಾಗಿ ಮರೆತುಬಿಟ್ಟಿದ್ದೀವಿ. ಅವ್ರು ನಿನ್ನ ಮಿಸ್ ಮಾಡ್ಕೊತಿದ್ದಾರೆ. ನಿನ್ನ ಅವಶ್ಯಕತೆ ಅವ್ರಿಗಿದೆ ಅನ್ನೋ ಥಾಟ್ ನೀನು ತಲೆಯಲ್ಲಿದ್ರೆ ಈಗಲೇ ಅದನ್ನು ತೆಗೆದಾಕ್ಬಿಡು. ಅಥವಾ ಇದು ಯಾವುದೋ ನನ್ನ ಉದ್ದೇಶ ನಂಗೆ ದುಡ್ಡೇ ಬೇಕು ಅನ್ನೋದಾದ್ರೆ ಅದನ್ನು ಹೇಳ್ಬಿಡು. ಸಾಯೋವರೆಗೂ ಸಾಕಾಗೋಷ್ಟು ನಾನು ನಿನ್ನ ಮುಖದ ಮೇಲೆ ಬಿಸಾಕ್ತೀನಿ. ನನಗೆ ತುಂಬ ಖುಷಿ ಆಯಿತು. ಇದಕ್ಕೆ ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳೋದು. ನಾಯಿಗೆ ಉಗ್ಗಿ ಆಗಿ ಹೋಗ್ತಿದ್ದೀನಿ, ಖುಷಿ ಆಯಿತು ಅಂತ ಹೇಳ್ತೀಯ? ಎಂಥವನಾಗಿರ್ಬೋದು ನೀನು? ನಮ್ಮಣ್ಣ ನನಗೆ ಬೈದೆ ಇನ್ಯಾರು ಬೈತಾರೆ? ಇನ್ನೊಂದ್ಸಲ ನೀನು ಅಣ್ಣ ಅಂತ ಕರಿಬೇಡ. ನಾನು ಒಂದೇ ರಕ್ತ ಹಂಚ್ಕೊಂಡು ಹುಟ್ಟೋರು ನಾವು. ಒಂದೇ ತಾಯಿ ಜನ್ಮ ಕೊಟ್ಟಿರೋ ಮಕ್ಕಳು. ನೀನನ್ನು ದೂರ ಇಟ್ಟ ತಕ್ಷಣ ಸಂಬಂಧ ಬದಲಾಗಲ್ಲ. ನೀನನ್ನ ಅಣ್ಣನೇ, ನಾನಿನ್ ತಮ್ಮನೇ. ನೀನನ್ನ ಅಣ್ಣನೇ, ನಾನಿನ್ ತಮ್ಮನೇ. ನೀನನ್ನ ಅಣ್ಣನೇ, ನಾನಿನ್ ತಮ್ಮನೇ. ಹೇ ಆರ್ತಿ ನೋಡಿದ್ದೇನೆ, ಮನೆಯೆಲ್ಲ ಹುಡುಕ್ದೆ ಎಲ್ಲೂ ಕಾಣಿಸ್ತಿಲ್ಲ. ಅಪ್ಪನಿಗೆ ಗೊತ್ತಾದರೆ ತುಂಬ ಕೋಪ ಮಾಡ್ಕೋತಾರೆ. ಇವತ್ತು ಅರ್ಶನ ಚಪ್ರ ಇದೆ ಅಂತ ಅವಳಿಗೆ ಗೊತ್ತಿಲ್ವೇನೆ? ಅವಳನ್ ಚಿಕ್ಕ ಮಗುನ ಬರ್ತಾಳೆ ಬಿಡು. ಹೋಗ್ಲಿ, ಅಮ್ಮನಾದ್ರೆ ಎಷ್ಟು ಗಂಟೆಗೆ ಬರ್ತಾಳೆ ಅಂತ ಗೊತ್ತೇನೆ? ಫೋನ್ ಬೇರೆ ಮನೇಲಿ ಬಿಟ್ಟು ಹೋಗಿದ್ದಾಳೆ. ಅಲ್ಲ, ಮನೇಲಿ ಫಂಕ್ಷನ್ ಇದೆ ಅಂತ ಡೈಲಿ ಮಾರ್ಕೆಟ್ಗೆ ಹೋಗುವಂಥ ಕೆಲಸ ಏನಿರುತ್ತೆ? ಕರ್ಮ ಕರ್ಮ. ಅಮ್ಮ ಓ ಬಂದ್ಯಾ? ಬಾ. ಎಲ್ಲಿಗೆ ಹೋಗಿದ್ದೆ? ನಿಮ್ಮ ಅಪ್ಪನಿಗೆ ಏನಾದರೂ ಗೊತ್ತಾದರೆ ನೀವ್ಯಾಕ್ರಿ ನಗ್ತಾ ಇದ್ದೀರಾ? ಇವ್ರುಗಳ ಜೊತೆ ಸೇರ್ಕೊಂಡು ನಿಮ್ದು ಮಕ್ಕಳಾಟನಾ? ಆರ್ತಿನೂ ಎಲ್ಲ ಮಕ್ಕಳ ಥರ ನಡ್ಕೊಂಡ್ಲು ಅನ್ನೋ ಖುಷಿಗೆ ಹೀಗೆ ಮಾಡಿದೆ ನೋಡು. ಎಲ್ಲ ಮಕ್ಕಳ ಥರ ಅಂದ್ರೆ ಏನು? ಯಾವ ಖುಷಿ? ನಮ್ಗೆ ಯಾರಿಗೂ ಹೇಳ್ದೆ ಇವತ್ತು ವಿಕ್ಕಿ ಜೊತೆ ಹೊರಗಡೆ ಹೋಗಿ ಬಂದಿದ್ದಾಳಲ್ಲ ಅದು. ಏ ಆರ್ತಿ, ನಿನ್ಗೂ ಬುದ್ಧಿ ಇಲ್ವೇನೆ? ನಿನ್ನ ಬೆನ್ಗೆ 3 ಜನ ಹೆಣ್ಮಕ್ಳಿದ್ದಾರೆ. ಅವರು ನೀನು ನೋಡಿ ಕಲಿತಾರೆ ಅನ್ನೋ ಯೋಚನೆನೂ ಬೇಡವಾ? ಬೆಳಗಾದ್ರೆ ಮದುವೆ ಇಟ್ಕೊಂಡು ಈ ಥರ ಹುಚ್ಚಾಟ ಮಾಡ್ತಿದ್ಯಲ್ಲ, ಆಚೆ ಈಚೆ. ಸಮಾಧಾನ ಪರಿ. ಬೆನ್ನಿಗೆ 3 ಜನ ಇದ್ದಾರೆ, ಬೆನ್ನಿಗೆ 3 ಜನ ಇದ್ದಾರೆ ಅಂತ ಹೇಳಿ ಹೇಳಿ ನೀನು ಇವಳನ್ನು ಕಟ್ ಹಾಕ್ಬಿಟ್ಟಿದ್ಯಾ. ಹೆಚ್ಚಂದ್ರೆ ಇನ್ನು 2 ದಿನ ಇವಳು ಮನೇಲಿ ಇರ್ತಾಳೆ. ಆಮೇಲೆ ಇವಳು ಮನೆಯೇ ಬೇರೆದಾಗೋಗುತ್ತೆ. ಮಕ್ಕಳನ್ನ ಯಾವಾಗಲೂ ಕಟ್ ಹಾಕ್ಬಾರ್ದು ಪರಿ. ಕಟ್ ಹಾಕಿದಷ್ಟು ಬಿಡಿಸ್ಕೊಳ್ಳೋ ಪ್ರಯತ್ನ ಹೆಚ್ಚಾಗುತ್ತೆ. ಅವ್ರನ್ನ ಅವ್ರ ಪಾಡಿಗೆ ಖುಷಿಯಾಗಿರೋದಕ್ಕೆ ಬಿಟ್ಬಿಡ್ಬೇಕು. ಅದು ಅಲ್ಲದೆ ಇವಳು ಹೋಗಿದ್ದು ದೇವಸ್ಥಾನಕ್ಕೆ. ಇದನ್ನೆಲ್ಲ ನಿಮ್ಮ ಹತ್ರ ಹೇಳಿ ಹೋದಾಗೆ ನನ್ನ ಹತ್ರನೂ ಹೇಳ್ಬೋದಾಗಿತ್ತಲ್ಲ. ಆಗ್ಲೇ ಹೇಳದ್ನಲ್ಲ, ಇವಳು ಯಾರಿಗೂ ಹೇಳ್ದೆ ಹೋದ್ಲು ಅಂತ. ನಾನು ಚಪ್ರಕ್ಕೆ ಏನು ಬೇಕು ಬೇಡ ಅಂತ ನೋಡ್ತಾ ಇದ್ದೆ. ಇವಳು ವಿಕ್ಕಿ ಜೊತೆ ಬೈಕಲ್ಲಿ ಬಂದು ಹೇಳಿದ್ಲು. ಅವನು ಬೇರೆ ಹುಚ್ಚುಡ್ಗ. ಬಲವಂತ ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದು ನಾನು. ದಯವಿಟ್ಟು ಆರ್ತಿಗೇನು ಹೇಳ್ಬೇಡಿ ಅಂತ. ಅಷ್ಟಕ್ಕೆ ನೀವು ಸಮಾಧಾನ ಆಗ್ಬಿಟ್ರಿ, ಆಯ್ತು ಬಿಡಪ್ಪ ಅಂದ್ಬಿಟ್ರಿ ಅಲ್ವಾ? ಏನು ಮಾಡಬೇಕಾಗಿತ್ತು ಪರಿ? ನಡು ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟು ಅವರಿಬ್ರಿಗೂ ಬೈಬೇಕಾಗಿತ್ತಾ ಅಥವಾ ಶಿಕ್ಷೆ ಕೊಡ್ಬೇಕಾಗಿತ್ತಾ? ಮದುವೆಗೆ ಮುಂಚೆ ನನ್ನ ಎದುರು ನಮ್ಮ ಆರ್ತಿನ ವಹಿಸ್ಕೊಂಡು ಬರ್ತಾನೆ ಅಂದರೆ ಮದುವೆ ಆದ್ಮೇಲೆ ಇನ್ನು ಹೇಗೆ ನೋಡ್ಕೋಬೇಡ? ಆ ಕ್ಷಣಕ್ಕೆ ನನಗೆ ಅನಿಸಿದ್ದು ಹಾಗೆ. ಆಯ್ತು ಬಿಡಿ, ನೀವು ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂದಮೇಲೆ ನಂದೇನು ತಕರಾರಿಲ್ಲ. ಆದರೆ ವಿಕ್ರಾಂತಲ್ಲಿ ನನ್ನ ಡ್ರಾಪ್ ಮಾಡ್ತಿದ್ದಂಗೆ ಅದಕ್ಕೆ ಇವ್ರಿಗೆ ಕಾಲ್ ಮಾಡಿ ಅತ್ತೆ ಅವ್ರನ್ನ ಬೆಳಗ್ಗೆಯಿಂದ ವಿಚಾರಿಸ್ತಿದ್ದಾರೆ ಅಂತ ಹೇಳಿದ್ರು. ಅದನ್ನ ಕೇಳ್ತಿದ್ದಂಗೆ ಇವ್ರು ಓಡೋದ್ರು. ಅಲ್ಲ, ಬೈಕಲ್ಲಿ ಬಂದು ಓಡೋಗ್ಬಿಟ್ರಾ? ಸಾಕು, ಸುಮ್ಮನೆ ಇರತ್ತಾರಲ್ಲೇ, ಬೈಕಲ್ಲೇ ಹೋದ್ರು. ಮಾತಾಡಿದ್ ಸಾಕು, ಹೋಗ ಮಾಡ್ತೀನಿ, ರೆಡಿಯಾಗ. ಸರಿ ಅಮ್ಮ. ಅಯ್ಯೋ ಅಕ್ಕ, ನಾನು ಬರ್ತೀನಿ. ಅಯ್ಯ, ನೀವ್ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ? ಎಂದು ನೋಡ್ದಿರೋ ಥರ ಎಲ್ಲರೂ ಒಂದೇ ದೋಣಿ ಕಳ್ಳರು. ಮಾತಾಡಕ್ಕೆ ಸಿಕ್ಬಿಟ್ರೆ ಹಾಗೆ ನಿಂತ್ಬಿಡ್ತೀರಾ. ಹೋಗಿ ಕೆಲಸ ನೋಡಕ್ಕೆ ಹೋಗಿ.
ನೀನು ಯಾವತ್ತನ್ನು ಎಲ್ಲರಿಗಿಂತ ಹೆಚ್ಚಿಗೆ ಇಷ್ಟಪಡ್ತಿದ್ದ ಹೆಣ್ಣನ್ನು ಅವಮಾನ ಮಾಡ್ತೀಯೋ, ಅವಳ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯೋ, ಅವತ್ತೇ ನೀನು ನನ್ನ ತಮ್ಮ ಅಂತ ಹೇಳ್ಕೊಳ್ಳೋ ಯೋಗ್ಯತೆನ ಕಳ್ಕೊಂಬಿಟ್ಟೆ. ನಿನ್ನ ಹೆಸರು ಹೇಳೋದಕ್ಕೂ ನನಗೆ ಅಸಹ್ಯ ಆಗುತ್ತೆ. ನಿನ್ನ ಮನೆಗಲ್ಲ, ಮನೆಯವ್ರ ಹತ್ರ ಬಿಟ್ಕೊಳ್ಳೋದಕ್ಕೂ ನನಗೆ ಇಷ್ಟ ಇಲ್ಲ. ಇದೇ ಕೊನೆ. ನನ್ನ ಕಣ್ಣಿಗಾಗಲಿ ಮನೆಯವ್ರ ಕಣ್ಣಿಗಾಗಲಿ ಕಾಣಿಸ್ಕೋಬೇಡ. ಅಣ್ಣ ಪ್ಲೀಸ್, ನಾನು ನಿನ್ನ ಬೇರೆ ಕಾರಣನೇ ಆ ಹೆಣ್ಣು. ಐ ಡೋಂಟ್ ಕೇರ್ ಧ್ರುವ. ನೀನು ಮಾಡಿರೋ ತಪ್ಪಿಗೆ ನಿನ್ನ ಸಾಯಿಸಿರೋ ನಂಗೆ ತಪ್ಪು ಅಂತ ಅನ್ಸಲ್ಲ. ರಕ್ತ ಹಂಚ್ಕೊಂಡು ಹೊಟ್ಟಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇನ್ನೂ ಬದುಕಿದ್ಯಾ ನಾನು. ಅಣ್ಣ ಪ್ಲೀಸ್ ಒಂದ್ಸಲ ನನ್ನ ಮಾತು ಕೇಳೋಣ. ಶಡಪ್ ಧ್ರುವ. ನೀನು ಈ ಸೊಸೈಟಿ ಪಾಲಿಗೆ ಮಾತ್ರ ಬದುಕಿದ್ಯಾ, ಆದ್ರೆ ನನ್ನ ಪಾಲಿಗೆ ನೀನು ಯಾವತ್ತೂ ಸತ್ತು ಹೋಗಿದ್ಯಾ. ನನಗೆ ಒಬ್ಬನೇ ತಮ್ಮ ಇರೋದು, ಅದು ವಿಕ್ರಾಂತ್ ಮಾತ್ರ. ಗೆಟ್ ದ ಹೆಡ್ ಆಫ್ ಮೈ ಲೈಫ್ ರೈಟ್ ನೌ. ಮೂರು ದಿನದಿಂದ ಹೇಳ್ತಾ ಇದ್ದೀನಿ, ಆದ್ರೂ ನಾನು ಹೇಳಿದ ಕೆಲಸ ಮಾಡಲಿಲ್ಲ. ಬೆಂಕಿ ಬಿದ್ದಾಗ ಬಾವಿ ತೋಡೋರಾಗೋದ್ರಿ ಎಲ್ರು. ಸಂಬಳ ಮಾತ್ರ ಕರೆಕ್ಟಾಗಿ ಬರಬೇಕು ಅಂತ ಹೇಳ್ತೀರಾ, ಕೆಲಸ ಮಾತ್ರ ನಿಮ್ಗೆ ಇಷ್ಟ ಬಂದಾಗ ಮಾಡ್ತೀರಾ. ತಗೊಂಡೋಗಿ ಇದನ್ನ ಸ್ಟೋರ್ ಮುಂದೆ ಇಡಿ. ಎಲ್ಲಿ ಹೋಗಿದೆ ಬಾಮೈದ? ಎಲ್ಲರೂ ನಿಮಗೋಸ್ಕರ ಕಾಯ್ತಿದ್ದಾರೆ. ನಡೀತಿರೋದು ನಿಂದೆ ಮದುವೆ, ನೀನೇ ಈ ಕಳ್ಳನ ಥರ ಕದ್ದು ಮುಚ್ಚಿ ಮಾಡ್ತಿದ್ಯಲ್ಲ. ಅದೆಲ್ಲ ಇರಲಿ ಬಾವ, ಅಗ್ರಜ ವಾಪಸ್ ಬನ್ನ. ಅವ್ರು ಬರ್ತಾರೆ, ಮೊದಲು ನೀನು ಎಲ್ಲಿ ಹೋಗಿದೆ ಅದನ್ನ ಹೇಳು. ನಾನು ಆರ್ತಿ ಅವ್ರನ್ನ ಮೀಟ್ ಮಾಡಕ್ ಹೋಗಿದ್ದೆ ಬಾವ. ಆಯ್ತು, ಬೇಗ ರೆಡಿ ಆಗು, ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು. ಬೇಗ ಮುಗಿಸಿ ಆರ್ತಿ ಮನೆಗೆ ಹೋಗ್ಬೇಕು. ವಾಟ್? ಆರ್ತಿ ಅವ್ರ ಮನೆಗೆ ಹೋಗ್ತಾ ಇದೀವಾ? ಎಂತ ಒಳ್ಳೆ ಶಾಸ್ತ್ರ ಇದು. ಯಾರು ಮಾಡಿದಾರೋ ಅವ್ರ ಸಂತಾನ ಪೂರ್ತಿ ಚೆನ್ನಾಗಿರ್ಲಿ. ಹಲೋ ಮಿಸ್ಟರ್, ಆರ್ತಿ ಮನೆಗೆ ಹೋಗ್ತಾ ಇರೋದು ನಾವು, ನೀವಲ್ಲ. ಇದು ಮೋಸ ತಾನೆ? ಈಗ ನೀನು ಆರ್ತಿ ಮನೆಗೆ ಹೋಗಿ ಬಂದು ನಮಗೆ ಮೋಸ ಮಾಡಿದ್ವಾ? ಮಾತು ಸಾಕು, ಹೋಗಿ ರೆಡಿ ಆಗು. ಸಾರಿ ಬಾವ, ಅಗ್ರಜ ಬರೋ ತನಕ ನಾನು ಅಷ್ಟೊಂದು ಕೂರಲ್ಲ. ಅವ್ರು ಬರ್ತಾರೆ, ನೀನು ಹೋಗಪ್ಪ. ಅದೇಂಗಾಗುತ್ತೆ ಬಾವ? ಈಗ ನೀನು ರೆಡಿ ಆಗಿಲ್ಲ ಅಂದ್ರೆ ನಿಮ್ಮ ಮದರ್ ಇಂಡಿಯಾ ಸುಮ್ಮಿರ್ತಾರ? ನೀನು ಅಡುಗೆ ಮನೆ ಬಾಗಿಲಿಂದನೇ ಬರ್ತೀಯಾ ಅಂತ ಆದ್ಯ ಗೊತ್ತಿತ್ತು. ನನಗೆ ಹೇಳಿದ್ದು, ನನ್ನ ವಾಚ್ಮೆನ್ ಕೆಲ್ಸಕ್ಕೂ ಹಾಕಿದ್ಲು. ಅದಕ್ಕೆ ಅಲ್ಲಿ ಯಾರು ಓಡಾಡದೇ ಇರೋ ರೀತಿ ನೋಡ್ಕೊಂಡೆ. ಎಲ್ಲ ಟೈಮು ನಿನ್ನ ಕಾಪಾಡೋಕ್ಕಾಗಲ್ಲಪ್ಪ, ಬೇಗ ಹೋಗು. ಬಾವ ಅಂದ್ರೆ ಹೀಗಿರ್ಬೇಕು. ಮಾಮ ಇದನ್ನ ಬಚಾವ್ ಮಾಡಕ್ಕೆ ಯಾವಾಗ್ಲೂ ಮುಂದೆ ನಿಂತಿರ್ತೀರ ನೋಡಿ. ಇದೆಲ್ಲ ನನ್ನ ಸ್ವೀಟ್ ಸಿಸ್ಟರ್ ಆದ್ಯನ್ ಟ್ರೈನಿಂಗ್ ಅಲ್ವಾ? ಎಂತ ಪುಣ್ಯಾದ್ಗಿರಿನ ಕಟ್ಕೊಂಡಿದ್ದೀರಾ ಬಾವ ನೀವು. ಆದ್ಯನೇ ನಿನ್ನ ಈ ಲೆವೆಲ್ ಹಾಳಾಗಿ ಬಿಟ್ಟಿರೋದು. ಇಲ್ಲ ಅಂದಿದ್ರೆ ಅತ್ತೆನೇ ನಿನ್ನ ಯಾವಾಗಲೂ ನೆಟ್ಟಗೆ ಮಾಡಿರೋರು. ಮದರ್ ಇಂಡಿಯಾ ವಿಚಾರ ಬಿಡಿ ಬಾವ, ಹೇಗೋ ಮ್ಯಾನೇಜ್ ಮಾಡ್ಬೋದು.